ನಮಸ್ಕಾರ ಸ್ನೇಹಿತರೆ, ಈ ಕಲೆಕ್ಷನ್ ಅನ್ನೋ ಇನ್ನೊಂದು ಚಾಪ್ಟರ್ಗೆ ನಿಮಗೆಲ್ಲ ಸ್ವಾಗತ. ಹೋದ ಸೆಷನ್ನಲ್ಲಿ ನಾವು ಟಪಲ್ಸ್ ಬಗ್ಗೆ ಮಾತಾಡಿದ್ವಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಡಿಕ್ಷನರೀಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಡಿಕ್ಷನರೀಸ್ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟೇ ಕಲೆಕ್ಷನ್ಸಲ್ಲಿ. ಸೊ ಡಿಕ್ಷನರೀಸ್ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ಥರದ ಪ್ರಾಜೆಕ್ಟ್ಸಲ್ಲೂ ನಾವು ಉಪಯೋಗಿಸ್ತೀವಿ. ಸೊ ಇವತ್ತಿನ ದಿನ ನಾವು ಡಿಕ್ಷನರೀಸ್ ಅಂದರೆ ಏನು, ಆ ಡಿಕ್ಷನರೀಸ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಕಲೆಕ್ಷನ್ಸ್ ಇನ್ ಪೈಥಾನ್ ಸೆಷನ್ ನಂಬರ್ 25. ಇವತ್ತಿನ ವಿಷಯ ಡಿಕ್ಷನರೀಸ್. ಇಂಪಾರ್ಟೆಂಟ್ ಡಿಕ್ಷನರಿ ಮೆಥಡ್ಸ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಕಳೆದ ಸೆಷನ್ಗಳಲ್ಲಿ ನಾವು ಲಿಸ್ಟ್ ಅಂದ್ರೇನು, ಟಪಲ್ಸ್ ಅಂದರೆ ಏನು, ಲಿಸ್ಟ್ ಮೆಥಡ್ಸು, ಟಪಲ್ ಮೆಥಡ್ಸ್ ಬಗ್ಗೆ ತಿಳ್ಕೊಂಡ್ವಿ. ಕಲೆಕ್ಷನ್ಸಲ್ಲಿ ಡಿಕ್ಷನರಿ ಕೂಡ ಒಂದು ಇಂಪಾರ್ಟೆಂಟ್ ಕಲೆಕ್ಷನ್ನೇ. ಆ ಡಿಕ್ಷನರಿ ಬಗ್ಗೆ ಇವತ್ತಿನ ದಿನ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಪ್ರೋಗ್ರಾಮ್ ಬರಿತಾ ಇದ್ದಂಗೆ ನಾನು ನಿಮಗೆ ಡಿಕ್ಷನರಿ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ಪೈಚಾರ್ಮ್ಗೆ ಹೋಗಿ ಡಿಕ್ಷನರಿ ಮೇಲೆ ಪ್ರೋಗ್ರಾಮ್ಸ್ನ ಬರೆಯೋಣ. ಸೊ ಡಿಕ್ಷನರೀಸ್ ಅಂದರೆ ಏನು? ಡಿಕ್ಷನರೀಸ್ ಆರ್ ಯೂಸ್ ಟು ಸ್ಟೋರ್ ವ್ಯಾಲ್ಯೂಸ್ ಇನ್ ಕೀ ವ್ಯಾಲ್ಯೂ ಪೇರ್ಸ್ ಅಂತ ನಾವು ಕರಿತೀವಿ. ಇವಾಗ ಜನರಲ್ ಆಗಿ ಡಿಕ್ಷನರಿಲಿ ಏನಿರುತ್ತೆ, ಒಂದು ವರ್ಡ್ ಇರುತ್ತೆ, ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಆ ವರ್ಡಿಗೆ ನಾವು ಕೀ ಅಂತೀವಿ, ಅದ ವರ್ಡಿಗೆ ಅರ್ಥನ ನಾವು ಅದನ್ನು ವ್ಯಾಲ್ಯೂ ಅಂತ ಕರಿತೀವಿ. ಇದೇ ಕಾನ್ಸೆಪ್ಟು ನಾವು ಪೈಥಾನಲ್ಲಿ ಕೂಡ ಉಪಯೋಗಿಸ್ಕೊಳ್ಳೋದು. ಸೊ ಡಿಕ್ಷನರಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲು, ಇವಾಗ ಒಂದು ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿನ ಕ್ರಿಯೇಟ್ ಮಾಡಬೇಕು. ಸೊ ಸ್ಟೂಡೆಂಟ್ ಈಸ್ ಈಕ್ವಲ್ ಟು ಓಪನ್ ದಿ ಬ್ರ್ಯಾಕೆಟ್ಸ್, ಮೊದಲನೇದಾಗಿ ಕೀನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಗೆ ನೇಮ್ ಅನ್ನೋ ಒಂದು ಕೀ ಇರುತ್ತೆ. ಆ ನೇಮ್ಗೆ ವ್ಯಾಲ್ಯೂ ಅನ್ನೋ ಕೂಡ ಒಂದು ವ್ಯಾಲ್ಯೂ ಇರುತ್ತೆ, ಅಂದರೆ ನೇಮ್ಗೆ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಹುಲ್. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ನೇಮ್ ಅನ್ನೋ ಕೀಗೆ ವ್ಯಾಲ್ಯೂ ರಾಹುಲ್. ನೆಕ್ಸ್ಟು ಅದೇ ಸ್ಟೂಡೆಂಟ್ಗೆ ರೋಲ್ ನಂಬರ್ ಕೂಡ ಇರುತ್ತೆ. ಸೊ ರೋಲ್ ನಂಬರ್ ಅನ್ನೋದು ಒಂದು ಕೀ, ಅದಕ್ಕೆ ವ್ಯಾಲ್ಯೂ ಕೊಡೋಣ 101. ಮತ್ತು ಆ ಸ್ಟೂಡೆಂಟ್ಗೆ ಪರ್ಟಿಕ್ಯುಲರ್ ಸ್ಟ್ರೀಮ್ ಅಂತ ಇರುತ್ತೆ. ಯಾವುದೋ ಒಂದು ಕೋರ್ಸ್ನ ತೊಗೊಂಡಿರ್ತಾನೆ, ಇಂಜಿನಿಯರಿಂಗಲ್ಲಾದರೂ ಆಗಲಿ, ಡಿಗ್ರಿಲಾದರೂ ಆಗಲಿ, ಆ ಕೋರ್ಸನ್ನು ನಾವು ಕೋರ್ಸ್ ಅನ್ನೋ ಒಂದು ಕೀನ ಕೊಡೋಣ, ವ್ಯಾಲ್ಯೂನ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕೊಡೋಣ. ಸೊ ಇವಾಗ ಇದು ಒಂದು ಡಿಕ್ಷನರಿ ಅಂತ ಕ್ರಿಯೇಟ್ ಆಯಿತು. ಇವಾಗ ನೋಡಿ, ಈ ಡಿಕ್ಷನರೀಸಲ್ಲಿ 3 ಕೀಸ್ ಇದೆ. ನೇಮ್ ಅನ್ನೋ ಕೀ, ರೋಲ್ ನಂಬರ್ ಅನ್ನೋ ಕೀ, ಕೋರ್ಸ್ ಅನ್ನೋ ಕೀ. ಈ ನೇಮ್ ಅನ್ನೋ ಕೀಗೆ ವ್ಯಾಲ್ಯೂ ರಾಹುಲ್ಲು, ರೋಲ್ ನಂಬರ್ ಅನ್ನೋ ಕೀಗೆ ವ್ಯಾಲ್ಯೂ 101, ಕೋರ್ಸ್ ಅನ್ನೋ ಕೀಗೆ ವ್ಯಾಲ್ಯೂ CSE. ಇವಾಗ ಕೀ ಮತ್ತು ವ್ಯಾಲ್ಯೂಗೆ ಒಂದು ಪೇರ್ ಅಂತ ನಾವು ಹೇಳ್ತೀವಿ. ಒಂದು ಕೀ ಮತ್ತು ವ್ಯಾಲ್ಯೂಗೆ ಪೇರ್ ಅಂತ ಹೇಳ್ತೀವಿ. ಕೀ ಮತ್ತು ವ್ಯಾಲ್ಯೂನ ಸಪ್ರೇಟ್ ಮಾಡೋದು ಕೋಲನ್ನು, ಒಂದು ಕೀ ವ್ಯಾಲ್ಯೂ ಪೇರ್ನ ಸಪ್ರೇಟ್ ಮಾಡೋದು ಕಾಮ. ಸೊ ಹಾಗಂದರೆ ಇಲ್ಲಿ 3 ಕೀ ವ್ಯಾಲ್ಯೂ ಪೇರ್ ಇದೆ, ಕಾಮದಿಂದ ಸಪ್ರೇಟ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟ್ ಡಿಕ್ಷನರಿ ನೇಮ್ನ ನಾನು ಕೊಡ್ತೀನಿ, ಸ್ಟೂಡೆಂಟ್. ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಬೇರೆ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿದ್ದೆ, ಇವಾಗ ನಿಮ್ಗೆ ಔಟ್ಪುಟ್ ಬರ್ತಾ ಇದೆ. ನೇಮ್ ರಾಹುಲ್, ರೋಲ್ ನಂಬರ್ 101, ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಈಗ ಡಿಕ್ಷನರಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟು ಕಾನ್ಸೆಪ್ಟು, ಡಿಕ್ಷನರಿ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಎ ಕೀ ಅಂತ ನಾವು ಹೇಳ್ತೀವಿ. ಹಾಗಂದರೆ ಒಂದು ಪರ್ಟಿಕ್ಯುಲರ್ ಕೀಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಇರ್ಬೋದು ಅಂತ ನಾವು ಹೇಳ್ತೀವಿ. ಅದಕ್ಕೆ ಒಂದು ಕಾರ್ ಎಕ್ಸಾಂಪಲ್ನ ನಾನು ತೊಗೊತೀನಿ. ಕಾರ್ದು ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡಿ ಮಲ್ಟಿಪಲ್ ವ್ಯಾಲ್ಯೂಸ್ ಟು ಎ ಕೀ ಹೆಂಗೆ ಕೊಡ್ಬೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಕಾರ್ ಅನ್ನೋ ಒಂದು ಡಿಕ್ಷನರಿನ ಕ್ರಿಯೇಟ್ ಮಾಡೋಣ. ಮೊದಲನೇದಾಗಿ
ಆ ಕಾರ್ಗೆ ಒಂದು ಬ್ರ್ಯಾಂಡ್ ನೇಮ್ ಅಂತ ಇರುತ್ತೆ. ಇವಾಗ ಅದನ್ನೇ ನಾವು ಮಾರುತಿ ಅಂತ ತಗೊಳ್ಳೋಣ. ಅಂದರೆ ಬ್ರ್ಯಾಂಡ್ ನೇಮ್ ಯಾವುದು? ಮಾರುತಿ. ಆಮೇಲೆ ಮಾಡೆಲ್ ಅಂದರೆ ಯಾವ ಇಯರಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ, ಅದಕ್ಕೆ ನಾವು 2022 ಅಂತ ತಗೊಳ್ಳೋಣ. ಇವಾಗ ನೆಕ್ಸ್ಟು ಕೀ ಕಲರ್ ಅಂತ ತಗೊಳ್ಳೋಣ. ಕಲರ್, ಈ ಕಲರ್ಗೆ ನೋಡಿ, ಒಂದೇ ಕಾರ್ಗೆ 4-5 ಕಲರ್ ವೇರಿಯಂಟ್ಸ್ ಇರ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಲಿಸ್ಟಲ್ಲಿ ನಾನು ಇದನ್ನು ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್, ರೆಡ್ ಮತ್ತು ವೈಟ್. ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಈ ಕಲರ್ ಅನ್ನೋ ಕೀಗೆ 3 ಕಲರ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ಬ್ಲ್ಯಾಕ್, ರೆಡ್ ಆ್ಯಂಡ್ ವೈಟ್. ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದನ್ನು ನಾನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ. ಸೊ ಇವಾಗ ಇದನ್ನು ನಾವು ಲಿಸ್ಟ್ ಅಂತ ಹೇಳ್ಬೋದು. ಸೊ ಡಿಕ್ಷನರಿಲಿ ಲಿಸ್ಟನ್ನ ನಾನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಯಾವ ಕೀಗೆ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ? ಕಲರ್ ಅನ್ನೋ ಕೀಗೆ ವ್ಯಾಲ್ಯೂಸ್ ಕೊಡಬೇಕಾದ್ರೆ ಲಿಸ್ಟಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಕಾರ್ನ ಪ್ರಿಂಟ್ ಮಾಡೋಣ. ಕಾರ್ ಅನ್ನೋ ಡಿಕ್ಷನರಿನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡಿದಾಗ ನನಗೆ ಔಟ್ಪುಟ್ ಬರ್ತಾ ಇದೆ, ಬ್ರ್ಯಾಂಡ್ ಮಾರುತಿ, ಮಾಡೆಲ್ 2022, ಕಲರ್ ಬ್ಲ್ಯಾಕ್, ರೆಡ್ ಆ್ಯಂಡ್ ವೈಟ್. ಸೊ ಇದರಿಂದ ನಮಗೇನು ಅರ್ಥ ಆಯಿತು, ಡಿಕ್ಷನರಿಯಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಕೂಡ ನಾವು ಕೊಡ್ಬೋದು ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟು, ಯು ಕ್ಯಾನ್ ಆಕ್ಸೆಸ್ ದ ಇಂಡಿವಿಜುವಲ್ ಎಲಿಮೆಂಟ್ ಆಫ್ ದ ಡಿಕ್ಷನರಿ ಬೈ ಯೂಸಿಂಗ್ ಇಟ್ಸ್ ಕೀ ಅಂತ ನಾವು ಹೇಳ್ತೀವಿ. ಹಾಗಾದರೆ ಏನರ್ಥ, ಇವಾಗ ನಾವು ಲಿಸ್ಟನ್ನ ಆಕ್ಸೆಸ್ ಮಾಡಬೇಕಾದ್ರೆ, ಲಿಸ್ಟ್ ಐಟಮ್ನ ನಾವು ಆಕ್ಸೆಸ್ ಮಾಡಬೇಕಾದ್ರೆ, ಅಥವಾ ಟಪಲ್ ಐಟಮ್ನ ನಾವು ಆಕ್ಸೆಸ್ ಮಾಡಬೇಕಾದ್ರೆ ಅದರ ಇಂಡೆಕ್ಸ್ ನಂಬರಿಂದ ನಾವು ಆಕ್ಸೆಸ್ ಮಾಡ್ತಾಯಿದ್ವಿ. ಅದೇ ರೀತಿ ನಾವು ಡಿಕ್ಷನರಿ ಎಲಿಮೆಂಟ್ ಅನ್ನು ನಾವು ಆಕ್ಸೆಸ್ ಮಾಡಬೇಕಾದ್ರೆ ಅದರ ಕೀಯಿಂದನೇ ನಾವು ಆಕ್ಸೆಸ್ ಮಾಡಬೇಕು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದೇ ಡಿಕ್ಷನರಿನ ನಾನು ಇಲ್ಲಿ ಕಾಪಿ ಮಾಡ್ಕೊತೀನಿ. ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮತ್ತು ಮಿಕ್ಕಿದ್ರೆಲ್ಲ ಕಮೆಂಟ್ ಮಾಡಿಬಿಡೋಣ. ಈ ಕಂಪ್ಲೀಟ್ ಬ್ಲಾಕ್ ಆಫ್ ಕೋಡ್ನ ಇಲ್ಲಿ ಕಮೆಂಟ್ ಮಾಡಿಬಿಡ್ತೀನಿ. ಇವಾಗ ಒಂದು ಡಿಕ್ಷನರಿ ಕ್ರಿಯೇಟ್ ಆಗಿದೆ. ಸ್ಟೂಡೆಂಟ್ ಅನ್ನೋದು ಒಂದು ಡಿಕ್ಷನರಿ, ನೇಮ್ ಅನ್ನೋದು ಒಂದು ಕೀ, ರೋಲ್ ನಂಬರ್ ಅನ್ನೋದು ಒಂದು ಕೀ, ಕೋರ್ಸ್ ಅನ್ನೋದು ಒಂದು ಕೀ. ಇವಾಗ ನನಗೆ ಈ ಸ್ಟೂಡೆಂಟ್ ಡಿಕ್ಷನರಿ ಕೋರ್ಸ್ ಅನ್ನೋ ವ್ಯಾಲ್ಯೂ ನನಗೆ ಬೇಕು, ಕೋರ್ಸ್ ಕೀ ಅನ್ನೋ ವ್ಯಾಲ್ಯೂ ನನಗೆ ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಸ್ಟೂಡೆಂಟ್ ಅನ್ನೋ ಡಿಕ್ಷನರಿಲಿ ಕೋರ್ಸ್ ಅನ್ನೋದು ಇಲ್ಲಿ ನಾನು ಸಪ್ಲೈ ಮಾಡ್ತೀನಿ. ಕೋರ್ಸ್ ಅನ್ನೋದು ಒಂದು ಕೀ, ಆ ಕೋರ್ಸ್ ವ್ಯಾಲ್ಯೂನ ಪ್ರಿಂಟ್ ಮಾಡು ಅಂತ ಅರ್ಥ. ಸೊ ಈಗ ಪ್ರಿಂಟ್ ಮಾಡಿದಾಗ ನನಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬರ್ತಾ ಇದೆ. CSE ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಅಂದರೆ ಡಿಕ್ಷನರಿ ಇಂಡಿವಿಜುವಲ್ ಎಲಿಮೆಂಟ್ನ ನಾನು ಆಕ್ಸೆಸ್ ಮಾಡಬೇಕಾದ್ರೆ ನಾನು ಆ ಡಿಕ್ಷನರಿಲಿರೋ ಕೀ ವ್ಯಾಲ್ಯೂನ ನಾನು ಯೂಸ್ ಮಾಡಬೇಕಾಗಿ ಬರುತ್ತೆ. ಆ ಕೀ ವ್ಯಾಲ್ಯೂನ ಯೂಸ್ ಮಾಡಿದಾಗ ಆ ಕೀಯಲ್ಲಿರೋ ವ್ಯಾಲ್ಯೂ ನನಗೆ ಪ್ರಿಂಟ್ ಆಗುತ್ತೆ. ಇದು ಹೌ ವಿ ಕ್ಯಾನ್ ಆಕ್ಸೆಸ್ ದ ಇಂಡಿವಿಜುವಲ್ ಎಲಿಮೆಂಟ್ ಆಫ್ ಆ್ಯನ್ ಡಿಕ್ಷನರಿ ಬೈ ಯೂಸಿಂಗ್ ಇಟ್ಸ್ ಕೀ. ಇನ್ನು ನೆಕ್ಸ್ಟು, ಡಿಕ್ಷನರೀಸಲ್ಲೂ ಡೂಪ್ಲಿಕೇಟ್ಸ್ ಆರ್ ನಾಟ್ ಅಲೋಡ್. ಡಿಕ್ಷನರೀಸಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಅಲೋ ಮಾಡಲ್ಲ. ಒಂದು ವೇಳೆ ನೀವು ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಹಾಕಿದ್ದೇ ಆದರೆ ಆ ಡೂಪ್ಲಿಕೇಟ್ ವ್ಯಾಲ್ಯೂಸು ಓವರ್ ರೈಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಈ ಡಿಕ್ಷನರಿ ಆಬ್ಜೆಕ್ಟ್ನ ಮತ್ತೆ ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟೂಡೆಂಟ್ ಅನ್ನೋ ಡಿಕ್ಷನರಿ ಆಬ್ಜೆಕ್ಟು ಇಲ್ಲಿ ಪೇಸ್ಟ್ ಆಯಿತು. ಇವಾಗ ಇಲ್ಲಿ ನೋಡಿ, ಈ ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿಲಿ ನೇಮ್ ಅನ್ನೋ ಒಂದು ಕೀ ಇದೆ, ರೋಲ್ ನಂಬರ್ ಅನ್ನೋ ಒಂದು ಕೀ ಇದೆ, ಕೋರ್ಸ್ ಅನ್ನೋದು ಒಂದು ಕೀ ಇದೆ. ಇವಾಗ ಇನ್ನೊಂದು ಕೀ ಕೋರ್ಸ್ ಅಂತಾನೆ ನಾನು ಹಾಕ್ತೀನಿ. ಕೋರ್ಸ್ ಅನ್ನೋದು ಇನ್ನೊಂದು ಕೀ ಹಾಕ್ತೀನಿ. ಅದಕ್ಕೆ ECE ಅಂತ ವ್ಯಾಲ್ಯೂ ಕೊಡ್ತೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ವ್ಯಾಲ್ಯೂ ಕೊಡ್ತೀನಿ.
ಸೊ ಇವಾಗ ನಿಮ್ಗೆ ಏನು ಅರ್ಥ ಆಯಿತು, ಈ ಸ್ಟೂಡೆಂಟ್ ಅನ್ನೋ ಡಿಕ್ಷನರಿಲಿ 2 ಕೀ ಕೋರ್ಸ್ ಅಂತ ಇದೆ. ಅಂದರೆ ಈ ಕೋರ್ಸ್ ಅನ್ನೋ ಕೀ ಡೂಪ್ಲಿಕೇಟ್ ಆಗಿದೆ. ಇಲ್ಲಿ ನಮಗೆ ರೂಲ್ ಏನು ಹೇಳ್ತಾ ಇದೆ ಅಂದರೆ ಡೂಪ್ಲಿಕೇಟ್ಸ್ ಆರ್ ನಾಟ್ ಅಲೋಡ್ ಅಂತ ಹೇಳ್ತಾ ಇದೆ. ಸೊ ಒಂದು ವೇಳೆ ಡೂಪ್ಲಿಕೇಟ್ ಆಗಿದ್ದರೆ ಏನಾಗುತ್ತೆ, ಡೂಪ್ಲಿಕೇಟ್ ವ್ಯಾಲ್ಯೂಸ್ ವಿ ವಿಲ್ ಓವರ್ ರೈಟ್ ದಿ ಎಕ್ಸಿಸ್ಟಿಂಗ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಡಿಕ್ಷನರಿನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಸ್ಟೂಡೆಂಟ್. ಇವಾಗ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ನೇಮ್ ಬಂತು, ರೋಲ್ ನಂಬರ್ ಬಂತು, ಕೋರ್ಸ್ ಬಂತು. ಕೋರ್ಸಲ್ಲಿ ಏನಾಗ್ತಾ ಇದೆ, ECE ಮಾತ್ರ ತೋರಿಸ್ತಾ ಇದೆ, CSE ತೋರಿಸ್ತಾ ಇಲ್ಲ. ಹಾಗಂದ್ರೆ ಏನರ್ಥ, ಈ ECE ಅನ್ನೋ ಒಂದು ವ್ಯಾಲ್ಯೂ ಏನಿದೆ ಕೋರ್ಸ್ ಅನ್ನೋ ಕೀಗೆ, ಅದು CSEಗಿಂತ ಓವರ್ ರೈಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದನ್ನು ಎಲಿಮಿನೇಟ್ ಮಾಡಿಬಿಡ್ತು, ಕೋರ್ಸ್ CSE ಅನ್ನೋದು ಎಲಿಮಿನೇಟ್ ಮಾಡಿಬಿಡ್ತು, ECEನ ಮಾತ್ರ ಅದು ಕನ್ಸಿಡರ್ ಮಾಡ್ತು. ಇದನ್ನು ನಾವು ಓವರ್ ರೈಟಿಂಗ್ ಅಂತ ಕೂಡ ನಾವು ಕರಿತೀವಿ. ಸೊ ಡೂಪ್ಲಿಕೇಟ್ಸ್ ಆರ್ ನಾಟ್ ಅಲೋಡ್ ಅನ್ನೋದು ನಿಮಗೆ ಅರ್ಥ ಆಯಿತು. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಡಿಕ್ಷನರಿಲಿ ಲೆನ್ ಅನ್ನೋ ಒಂದು ಮೆಥಡ್ ಇದೆ. ಆ ಲೆನ್ ಮೆಥಡ್ ಏನು ಮಾಡುತ್ತೆ ಅಂದರೆ ಲೆಂತ್ ಆಫ್ ದಿ ಡಿಕ್ಷನರಿನ ಅದು ನಮಗೆ ಹೇಳುತ್ತೆ. ಸೊ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಈ ಪರ್ಟಿಕ್ಯುಲರ್ ಕೋಡ್ನ ಕಮೆಂಟ್ ಮಾಡೋಣ. ಮತ್ತು ಈ ಡಿಕ್ಷನರಿ ಐಟಮ್ನ ನಾನು ಇಲ್ಲಿ ಕಾಪಿ ಮಾಡ್ಕೊತೀನಿ. ಓಕೆ, ಇವಾಗ ಒಂದು ಡಿಕ್ಷನರಿ ಕ್ರಿಯೇಟ್ ಆಗಿದೆ. ಇದರಲ್ಲಿ ಇವಾಗ ಈ ಕೋರ್ಸ್ ಅನ್ನೋದು ಡೂಪ್ಲಿಕೇಶನ್ ಆಗಿದೆಯಲ್ಲ, ಇದನ್ನು ತೆಗೆದುಬಿಡ್ತೀನಿ. ತೆಗೆದಾಗ ನನ್ನ ಹತ್ರ ಇವಾಗ ಒಂದು ಸಿಂಪಲ್ ಡಿಕ್ಷನರಿ ಕ್ರಿಯೇಟ್ ಆಗಿದೆ. ಸೊ ಈ ಡಿಕ್ಷನರಿನ ಲೆಂತ್ ನಾನು ಕಂಡುಹಿಡಿಯಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಈ ಲೆನ್ ಅನ್ನೋ ಫಂಕ್ಷನ್ನಲ್ಲಿ ಈ ಡಿಕ್ಷನರಿ ಅನ್ನೋ ಒಂದು ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ಇವಾಗ ಈ ಕೋಡ್ನ ರನ್ ಮಾಡಿದಾಗ ನನಗೆ 3 ಅಂತ ಔಟ್ಪುಟ್ ತೋರಿಸ್ತಾ ಇದೆ. ಇದರ ಏನರ್ಥ ಅಂದರೆ ಈ ಸ್ಟೂಡೆಂಟ್ ಅನ್ನೋ ಡಿಕ್ಷನರಿಲಿ 3 ಕೀ ವ್ಯಾಲ್ಯೂ ಪೇರ್ಸ್ ಇದೆ ಅಂತ, 3 ಕೀ ವ್ಯಾಲ್ಯೂ ಪೇರ್ಸ್ ಅಂತ ಇದೆ ಅಂತ. ಯಾವ್ದ್ಯಾವುದು ಅದು 3 ಕೀ ವ್ಯಾಲ್ಯೂ ಪೇರ್ಸು? ಒಂದು ನೇಮು, ಇನ್ನೊಂದು ರೋಲ್ ನಂಬರು, ಇನ್ನೊಂದು ಕೋರ್ಸು. ಸೊ ಲೆನ್ ಫಂಕ್ಷನ್ ಏನು ಮಾಡ್ತಾ ಇದೆ ಅಂದರೆ ಲೆಂತ್ ಆಫ್ ದಿ ಡಿಕ್ಷನರಿನ ನಮಗೆ ಕೊಡ್ತಾ ಇದೆ. ಲೆಂತ್ ಆಫ್ ದಿ ಡಿಕ್ಷನರಿ ಅಂದರೆ ಏನು, ಎಷ್ಟು ಕೀ ವ್ಯಾಲ್ಯೂ ಪೇರ್ಸ್ ಇದೆ ನನ್ನ ಡಿಕ್ಷನರಿಯಲ್ಲಿ ಅಂತ ಅರ್ಥ. ಸೊ ಇವಾಗ ಲೆನ್ ಫಂಕ್ಷನ್ ಏನು ಅಂತ ನಿಮಗೆ ಗೊತ್ತಾಯಿತು. ಸೊ ಇವಾಗ ನೆಕ್ಸ್ಟು ಐಟಮ್ಗೆ ಹೋಗೋಣ. ಡಿಕ್ಷನರಿ ಐಟಮ್ಸ್ ಆರ್ ಚೇಂಜಬಲ್, ವಿಚ್ ಮೀನ್ಸ್ ವಿ ಕ್ಯಾನ್ ಆ್ಯಡ್ remove items after the dictionary has been created. ನೋಡಿ, ಲಿಸ್ಟಲ್ಲಿ ಕೂಡ ನಾವು ಇದನ್ನು ಮಾಡಿದ್ವಿ. ಅಪೆಂಡ್ ಅನ್ನೋ ಒಂದು ಮೆಥಡ್ನ ಯೂಸ್ ಮಾಡಿ ಲಿಸ್ಟಲ್ಲಿ ಕೊನೆ ಭಾಗಕ್ಕೆ ನಾವು ಆ ಪರ್ಟಿಕ್ಯುಲರ್ ಐಟಮ್ನ ನಾವು ಅಪೆಂಡ್ ಮಾಡಿದ್ವಿ. ಆಮೇಲೆ ಲಿಸ್ಟಲ್ಲಿರೋವಂತಹ ಒಂದು ಐಟಮ್ ವ್ಯಾಲ್ಯೂನ ನಾವು ಚೇಂಜ್ ಮಾಡಿದ್ವಿ. ಆದರೆ ಟ್ಯುಪಲಲ್ಲಿ ಅದು ನಮಗೆ ಚೇಂಜ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಡಿಕ್ಷನರಿಲಿ ಏನಾಗುತ್ತೆ ಅಂತ ನೋಡೋಣ. ಡಿಕ್ಷನರಿಲಿ ಏನಾಗುತ್ತೆ ಅಂದರೆ ಡಿಕ್ಷನರಿ ಐಟಮ್ಸ್ ಆರ್ ಚೇಂಜಬಲ್ ಅಂತ ಹೇಳ್ತಾ ಇದೆ. ಅಂದರೆ ವಿಚ್ ಮೀನ್ಸ್ ವಿ ಕ್ಯಾನ್ ಆ್ಯಡ್ ರಿಮೂವ್ ಐಟಮ್ಸ್ ಆಫ್ಟರ್ ದ ಡಿಕ್ಷನರಿ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಸರಿ, ಮೊದಲು ಆ್ಯಡ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿ ಕ್ರಿಯೇಟ್ ಆಗಿದೆ. ಇದನ್ನು ರನ್ ಮಾಡೋಣ. ಸೊ ನೇಮು, ರೋಲ್ ನಂಬರು, ಕೋರ್ಸ್ ಬಂತು. ಇವಾಗ ನಾನು ಇದಕ್ಕೆ ಹೊಸ ಒಂದು ಐಟಮ್ನ ನಾನು ಆ್ಯಡ್ ಮಾಡಬೇಕು, ಪ್ಲೇಸ್ಮೆಂಟ್ ಅಂತ. ಅದನ್ನು ಯಾವ ರೀತಿ ಮಾಡ್ತೀನಿ, ಸ್ಟೂಡೆಂಟ್ ಆಫ್ ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಟ್ರೂ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಇವಾಗ ಪ್ರಿಂಟ್ ಸ್ಟೂಡೆಂಟ್ ಅಂತ ಕೊಡೋಣ. ಇವಾಗ ನಾನು ಈ ಕೋಡ್ನ ರನ್ ಮಾಡಿದಾಗ ನಿಮಗೆ ನೋಡಿ ಪ್ಲೇಸ್ಮೆಂಟ್ ಅನ್ನೋದು ಕೊನೆಯಲ್ಲಿ ಆ್ಯಡ್ ಆಗಿದೆ. ಸೊ ನಾವು ಹೊಸ ಐಟಮ್ನ ಆ್ಯಡ್ ಮಾಡಬೇಕಾದ್ರೆ ಡಿಕ್ಷನರಿನ ತಗೊಂಡು ಹೊಸ ಕೀನ ಕೊಟ್ಟು ಅದರ ವ್ಯಾಲ್ಯೂನ ಕೊಡಬೇಕಾಗತ್ತೆ. ಈಗ ಎಂಡ್ ಆಫ್ ದಿ ಡಿಕ್ಷನರಿಲಿ ಆ ಪರ್ಟಿಕ್ಯುಲರ್ ಕೀ ವ್ಯಾಲ್ಯೂ ಪೇರ್ ಆ್ಯಡ್ ಆಯಿತು. ಸೊ ಇದು ಡಿಕ್ಷನರಿ ಐಟಮ್ಸ್ ಆರ್ ಚೇಂಜಬಲ್ ಆಗೋದಕ್ಕೆ ಒಂದು ಉದಾಹರಣೆ.
ಅದೇ ರೀತಿ ನಾವು ಎ ಪರ್ಟಿಕ್ಯುಲರ್ ಕೀ ವ್ಯಾಲ್ಯೂ ಪೇರ್ನ ನಾವು ರಿಮೂವ್ ಕೂಡ ಮಾಡ್ಬೋದು. ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟೇ. ಅದು ಹೆಂಗೆ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇವಾಗ ಆಲ್ರೆಡಿ ಈ ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಟ್ರೂ ಅನ್ನೋದು ಒಂದು ಕೀ ವ್ಯಾಲ್ಯೂ ಪೇರ್ ಇವಾಗ ನಾನು ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ಇವಾಗ ಈ ಪರ್ಟಿಕ್ಯುಲರ್ ಕೀ ವ್ಯಾಲ್ಯೂ ಪೇರ್ ನನಗೆ ಬೇಡ ಅಂತ ಅನಿಸಿದಾಗ ಇದನ್ನು ನಾನು ರಿಮೂವ್ ಮಾಡಬೇಕು. ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು? ಅದಕ್ಕೆ ಒಂದು ಮೆಥಡ್ ಇದೆ ಡಿಕ್ಷನರಿಲಿ, ಅದಕ್ಕೆ ಪಾಪ್ ಅಂತ ಹೇಳ್ತೀವಿ, ಪಾಪ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಪಾಪ್ ಮೆಥಡನ್ನು ನಾನು ಡಿಕ್ಷನರಿ ಆಬ್ಜೆಕ್ಟಿಂದ ಇನ್ವೋಕ್ ಮಾಡಿ ಯಾವ ಪರ್ಟಿಕ್ಯುಲರ್ ಕೀನ ನಾನು ಎಲಿಮಿನೇಟ್ ಮಾಡಬೇಕು ಆ ಕೀನ ನಾನು ಪಾಪ್ ಮೆಥಡಲ್ಲಿ ಸಪ್ಲೈ ಮಾಡಬೇಕು. ಸೊ ಅದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಸ್ಟೂಡೆಂಟ್ ಅನ್ನೋದು ಡಿಕ್ಷನರಿ ಹೆಸರು, ಪಾಪ್ ಅನ್ನೋದು ಮೆಥಡು. ಈ ಪಾಪಲ್ಲಿ ನಾನು ಪ್ಲೇಸ್ಮೆಂಟ್ ಅನ್ನೋ ಒಂದು ಕೀನ ನಾನು ತೆಗಿಬೇಕು. ಸೊ ಆ ಪ್ಲೇಸ್ಮೆಂಟ್ ಅನ್ನೋದನ್ನು ನಾನಿಲ್ಲಿ ಟೈಪ್ ಮಾಡ್ತೀನಿ, ಸ್ಟೂಡೆಂಟ್ ಡಾಟ್ ಪಾಪ್ ಪ್ಲೇಸ್ಮೆಂಟ್. ಸೊ ಇವಾಗ ಇದನ್ನು ನಾನು ರನ್ ಮಾಡಿ ಪ್ರಿಂಟ್ ಮಾಡಿದಾಗ, ಪ್ರಿಂಟ್ ಸ್ಟೂಡೆಂಟ್ ಅಂತ ನಾನು ಪ್ರಿಂಟ್ ಮಾಡಿದಾಗ ಇವಾಗ ನೋಡಿ ನಿಮಗೆ ಮತ್ತೆ ಪ್ಲೇಸ್ಮೆಂಟ್ ಅನ್ನೋದು ಅಲ್ಲಿ ಎಲಿಮಿನೇಟ್ ಆಗಿದೆ. ಸೊ ಅಡಿಷನ್ ಹೆಂಗೆ ಮಾಡಬೇಕು ಮತ್ತು ಸ್ಪೆಸಿಫೈಡ್ ಕೀನ ಡಿಲೀಟ್ ಹೆಂಗೆ ಮಾಡಬೇಕು ಅಥವಾ ರಿಮೂವ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಒಂದು ವೇಳೆ ನಿಮಗೆ ಎಲ್ಲ ಕೀ ವ್ಯಾಲ್ಯೂ ಪೇರ್ಸ್ನೂ ಒಟ್ಟಿಗೆ ಒಂದೇ ಸಲ ರಿಮೂವ್ ಮಾಡಬೇಕು ಅಂದರೆ ಕ್ಲಿಯರ್ ಅನ್ನೋ ಒಂದು ಮೆಥಡ್ ಇದೆ. ಆ ಕ್ಲಿಯರ್ ಮೆಥಡ್ನ ಉಪಯೋಗಿಸ್ಕೊಂಡು ಒಂದೇ ಸಲ ನೀವು ಎಲ್ಲ ಡಿಕ್ಷನರಿ ಐಟಮ್ಸ್ನೂ ರಿಮೂವ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇದನ್ನು ನಾನು ಕಮೆಂಟ್ ಮಾಡಿಬಿಡ್ತೀನಿ. ಓಕೆ, ಇದು ಇವಾಗ ಕಮೆಂಟ್ ಆಯಿತು. ಕ್ಲಿಯರ್ ಮೆಥಡ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಡಿಕ್ಷನರಿನ ನಾನು ಕಾಪಿ ಮಾಡ್ಕೊತೀನಿ. ಸೊ ಈ ಡಿಕ್ಷನರಿನ ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಈ ಔಟ್ಪುಟ್ನೆಲ್ಲ ಇಲ್ಲಿ ಕ್ಲಿಯರ್ ಮಾಡೋಣ. ಸೊ ಫಸ್ಟು ಈ ಪರ್ಟಿಕ್ಯುಲರ್ ಡಿಕ್ಷನರಿನ ಪ್ರಿಂಟ್ ಮಾಡ್ತೀನಿ. ಸೊ ಲೆಟ್ ಮಿ ಪ್ರಿಂಟ್ ದಿಸ್ ಡಿಕ್ಷನರಿ. ಸೊ ನಿಮಗೆ ನೇಮ್ ರಾಹುಲ್, ರೋಲ್ ನಂಬರ್ 101, ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬರ್ತಾ ಇದೆ. ಸೊ ಇವಾಗ ನಾನು ಎಲ್ಲ ಕೀ ವ್ಯಾಲ್ಯೂ ಐಟಮ್ಸ್ನ ನಾನು ಕ್ಲಿಯರ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ಬೋದು, ಇಲ್ಲಿ ಸ್ಟೂಡೆಂಟ್ ಡಾಟ್ ಕ್ಲಿಯರ್ ಅಂತ ಕೊಡ್ತೀನಿ, ಸ್ಟೂಡೆಂಟ್ ಡಾಟ್ ಕ್ಲಿಯರ್. ಆದರೆ ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿ ಐಟಮಿಂದ ಕ್ಲಿಯರ್ ಅನ್ನೋ ಒಂದು ಮೆಥಡ್ನ ನಾನು ಕಾಲ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿ ಆಬ್ಜೆಕ್ಟಿಂದ ಕ್ಲಿಯರ್ ಅನ್ನೋ ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ. ಇದು ಕಾಲ್ ಮಾಡಿದ ಮೇಲೆ ಕ್ಲಿಯರ್ ಆಗಿದೆಯೋ ಇಲ್ವೋ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಮತ್ತೆ ಈ ಸ್ಟೂಡೆಂಟ್ನ ನಾನು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡಿದಾಗ ನೋಡಿ ನಿಮಗೆ ಔಟ್ಪುಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ ಎಂಟಿ ಡಿಕ್ಷನರಿ ತೋರಿಸ್ತಾ ಇದೆ. ಅಂದರೆ ಇದರಲ್ಲಿ ಯಾವುದೂ ಕೀ ಇಲ್ಲ, ಯಾವುದು ವ್ಯಾಲ್ಯೂ ಇಲ್ಲ ಅಂತ ಅರ್ಥ. ಆದರೆ ಡಿಕ್ಷನರಿ ಆಬ್ಜೆಕ್ಟ್ ಇದೆ ನೋಡಿ. ಕೀ ಕ್ಲಿಯರ್ ಮಾಡೋದಕ್ಕೂ ಕೀ ವ್ಯಾಲ್ಯೂ ಪೇರ್ ಕ್ಲಿಯರ್ ಮಾಡೋದಕ್ಕೂ ಡಿಕ್ಷನರಿ ಆಬ್ಜೆಕ್ಟ್ನೇ ಡಿಲೀಟ್ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಇಲ್ಲಿ ಏನು ಮಾಡಿದ್ದೀವಿ ನಾವು, ಡಿಕ್ಷನರಿಲಿ ಇರುವಂತಹ ಕೀ ವ್ಯಾಲ್ಯೂಸ್ನ ಕ್ಲಿಯರ್ ಮಾಡಿದ್ದೀವಿ ವಿನಃ ಡಿಕ್ಷನರಿನೇ ನಾವು ಡಿಲೀಟ್ ಮಾಡಿಲ್ಲ. ಈ ಡಿಕ್ಷನರಿನೇ ನಾವು ಡಿಲೀಟ್ ಮಾಡಬೇಕಾದ್ರೆ ಡೆಲ್ ಅನ್ನೋ ಒಂದು ಫಂಕ್ಷನ್ನ ಅಥವಾ ಡೆಲ್ ಅನ್ನೋ ಒಂದು ಕೀವರ್ಡ್ನ ನಾವು ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಅದು ಹೇಗೆ ಅಂತ ನೋಡೋಣ. ಇವಾಗ ಡಿಕ್ಷನರಿ ಈಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ಸೊ ಈ ಡಿಕ್ಷನರಿನ ನಾವು ಕ್ಲಿಯರ್ ಮಾಡಬೇಕಾದ್ರೆ ಕ್ಲಿಯರ್ ಅನ್ನೋ ಮೆಥಡ್ನ ಯೂಸ್ ಮಾಡಿದ್ವಿ. ಈ ಡಿಕ್ಷನರಿನ ನಾವು ಡಿಲೀಟ್ ಮಾಡಬೇಕಾದ್ರೆ ಡೆಲ್ ಸ್ಟೂಡೆಂಟ್ ಅಂತ ನಾನು ಇಲ್ಲಿ ಕೊಡ್ತೀನಿ. ಡೆಲ್ ಸ್ಟೂಡೆಂಟ್ ಅಂತ ಕೊಟ್ಟ ಮೇಲೆ ನಾನು ಈ ಸ್ಟೂಡೆಂಟ್ ಡಿಕ್ಷನರಿನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಏನು ಹೇಳ್ತಾ ಇದೆ ನೋಡಿ, ಎರರ್ ಕೊಡ್ತಾ ಇದೆ. ಏನು ಎರರ್ ಅದು? ನೇಮ್ ಸ್ಟೂಡೆಂಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಒಂದು ಎರರ್ ಕೊಡ್ತಾ ಇದೆ. ಸೊ ಇದರಿಂದ ಏನು ಅರ್ಥ ಆಯಿತು, ಸ್ಟೂಡೆಂಟ್ ಅನ್ನೋ ಒಂದು ಡಿಕ್ಷನರಿ ಆಬ್ಜೆಕ್ಟ್ ಏನಿತ್ತು ಅದು ಡಿಲೀಟ್ ಆಗೋಯಿತು. ಡಿಲೀಟ್ ಆದಮೇಲೆ
ನೀವು ಆ ಸ್ಟೂಡೆಂಟ್ನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಆವಾಗ ಪೈಥಾನ್ ಆಟೋಮೆಟಿಕಲಿ ನಿಮಗೆ ಎರರ್ ಕೊಡ್ತಾ ಇದೆ. ಏನಂದರೆ ಸ್ಟೂಡೆಂಟ್ ಅನ್ನೋದು ಇಲ್ಲವೇ ಇಲ್ಲ, ಸ್ಟೂಡೆಂಟ್ ಅನ್ನೋದು ಡಿಫೈನ್ ಆಗೇ ಇಲ್ಲ ಅಂತ ಎರರ್ ಕೊಡ್ತಾ ಇದೆ. ಇದು ಯಾಕೆ ಹಿಂಗೆ ಕೊಡ್ತಾ ಇದೆ ಅಂದರೆ ನೀವೇ ಆ ಡಿಲೀಟ್ ಸ್ಟೂಡೆಂಟ್ನ ಕೊಟ್ಟಿದ್ದೀರ, ನೀವು ಸ್ಟೂಡೆಂಟ್ ಅನ್ನೋ ಡಿಕ್ಷ್ನರಿ ಆಬ್ಜೆಕ್ಟ್ನ ಡಿಲೀಟ್ ಮಾಡಿದ್ದೀರ. ಸೊ ಇಷ್ಟು ಡಿಕ್ಷ್ನರಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿ. ಸೊ ಡಿಕ್ಷ್ನರೀಸ್ನ ನಾವು ಪ್ರೋಗ್ರಾಮಿಂಗಲ್ಲಿ ತುಂಬಾ ಉಪಯೋಗಿಸ್ತೀವಿ. ಕಲೆಕ್ಷನ್ಸಲ್ಲಿ ಡಿಕ್ಷ್ನರಿ ಅನ್ನೋ ಒಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಸೊ ಇದುವರ ತನಕ ನೀವು ಕಲೆಕ್ಷನ್ಸಲ್ಲಿ ಲಿಸ್ಟ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಟಪಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಮತ್ತು ಇವತ್ತಿನ ಸೆಷನಲ್ಲಿ ಡಿಕ್ಷ್ನರಿ ಆಬ್ಜೆಕ್ಟ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಸೊ ಇದಾದಮೇಲೆ ನಾನು ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಇವತ್ತಿನ ಟಾಸ್ಕ್ ಬಗ್ಗೆ ಗಮನ ಹರಿಸೋಣ. ಟಾಸ್ಕ್ ಏನಂದರೆ ಕ್ರಿಯೇಟ್ ಎ ಡಿಕ್ಷ್ನರಿ ಫಾರ್ ಆನ್ ಎಂಪ್ಲಾಯಿ ಅಸ್ಯೂಮಿಂಗ್ ಕೀ ವ್ಯಾಲ್ಯೂ ಪೇರ್ಸ್. ಇವಾಗ ಯಾವುದೇ ಒಂದು ನೀವು ಆಫೀಸ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡಾಗ ಆಫೀಸಲ್ಲಿ ಎಷ್ಟೊಂದು ಜನ ಎಂಪ್ಲಾಯೀಸು ವರ್ಕ್ ಮಾಡ್ತಿರ್ತಾರೆ. ಆ ಎಂಪ್ಲಾಯೀಸ್ದು ಡೀಟೇಲ್ಸ್ನ ನೀವು ಡಿಕ್ಷ್ನರಿ ಆಬ್ಜೆಕ್ಟಲ್ಲಿ ಕ್ಯಾಪ್ಚರ್ ಮಾಡಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಂಪ್ಲಾಯಿಗೆ ಎಂಪ್ಲಾಯಿ ನಂಬರ್ ಇರುತ್ತೆ. ಆ ಎಂಪ್ಲಾಯಿ ನಂಬರ್ EMP ನಂಬರ್ ಅನ್ನೋದು ಕೀ. ಆ EMP ನಂಬರ್ಗೆ ಒಂದು ವ್ಯಾಲ್ಯೂ ಏನು ಕೊಡ್ತೀರಾ ಅದು ಆ ಕೀಗೆ ವ್ಯಾಲ್ಯೂ. ಅದೇ ಥರ ಎಂಪ್ಲಾಯಿ ನೇಮ್ ಅನ್ನೋದು ಕೀ, ಆ ನೇಮ್ ಏನು ಕೊಡ್ತೀರಾ ಅದು ವ್ಯಾಲ್ಯೂ. ಈ ಥರ ಎಷ್ಟೊಂದು ಕೀಸ್ನ ನೀವು ಐಡೆಂಟಿಫೈ ಮಾಡ್ಬೋದು. ಎಂಪ್ಲಾಯಿ ನಂಬರ್, ಎಂಪ್ಲಾಯಿ ನೇಮ್, ಡಿಪಾರ್ಟ್ಮೆಂಟ್, ಮ್ಯಾನೇಜರ್ ನಂಬರ್, ಸೂಪರ್ವೈಸರ್ ನಂಬರ್, ಈ ಥರ ಅನೇಕ ಕೀಸ್ನ ನೀವು ಆ್ಯಕ್ಚುಲಿ ಐಡೆಂಟಿಫೈ ಮಾಡ್ಬೋದು. ಎಷ್ಟು ಕೀಸ್ನ ಐಡೆಂಟಿಫೈ ಮಾಡ್ತಿರೋ ಮಾಡಿ, ಅದಕ್ಕೆ ವ್ಯಾಲ್ಯೂಸ್ ಕೂಡ ಕೊಡ್ತಾ ಬನ್ನಿ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಕೀಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಇರುವಂತಹ ಸಾಧ್ಯತೆಗಳು ಕೂಡ ಇವೆ. ಫಾರ್ ಎಕ್ಸಾಂಪಲ್ಲು ನೋಡಿ, ಒಬ್ಬ ಎಂಪ್ಲಾಯಿಗೆ ಮೊಬೈಲ್ ನಂಬರ್ ಅಂತ ಒಂದು ಕೀ ಇರುತ್ತೆ. ಎಂಪ್ಲಾಯಿ ಹತ್ರ ಒಂದೇ ಮೊಬೈಲ್ ನಂಬರ್ ಇರಬೇಕು ಅಂತ ಏನಿಲ್ಲ, ಅವನ ಹತ್ರ ಮಲ್ಟಿಪಲ್ ಮೊಬೈಲ್ ನಂಬರ್ಸ್ ಇರ್ಬೋದು. ಸೊ ಆವಾಗ ನೀವು ವ್ಯಾಲ್ಯೂಗೆ ಏನು ಮಾಡಬೇಕು, ಮೊಬೈಲ್ ನಂಬರ್ಸ್ನ ಲಿಸ್ಟಲ್ಲಿ ಹಾಕಬೇಕು. ಅದೇ ರೀತಿ ಎಂಪ್ಲಾಯಿಗೆ ಇಮೇಲ್ ID ಅನ್ನೋದು ಕೂಡ ಒಂದು ಕೀನೇ. ಆ ಎಂಪ್ಲಾಯಿ ಹತ್ರ ಮಲ್ಟಿಪಲ್ ಇಮೇಲ್ IDs ಇರ್ಬೋದು. ಅವಾಗ ನೀವೇನು ಮಾಡ್ಬೋದು, ಮಲ್ಟಿಪಲ್ ಇಮೇಲ್ IDsನ ಲಿಸ್ಟಲ್ಲಿ ಹಾಕ್ಬೋದು. ಸೊ ಇದನ್ನು ನೀವು ಐಡೆಂಟಿಫೈ ಮಾಡಿ ಈ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಿ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನ್ನಲ್ಲಿ ಸೆಟ್ಸ್ ಅನ್ನೋ ಒಂದು ಕಲೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.